ಆತ್ಮೀಯ ರೈತ ಬಂಧುಗಳೇ, ಏನು ನೆನ್ನೆ ನಡೆದಂಥ ಒಂದು ಘಟನೆ ತುಂಬ ಬೇಸರವನ್ನು ತಂದಿದೆ. ಏನು ಕೊಡಗು ಜಿಲ್ಲೆಯ ಕೊಡಗು ರೈತ ಸಂಘಟನೆಗಳು ಏನು ಮನು ಸೋಮಯ್ಯ ಅವರ ಒಂದು ನೇತೃತ್ವದಲ್ಲಿ ಮತ್ತು ಕೊಡಗು ಜಿಲ್ಲೆಯ ಹಲವಾರು ರೈತ ಮುಖಂಡರ ನೇತೃತ್ವದಲ್ಲಿ ತಮ್ಮ ಒಂದು ಸ್ವಂತ ಹಣದಿಂದ ವಾಹನಗಳನ್ನು ಮಾಡಿಕೊಂಡು ಏನು ನಿಮಗೆಲ್ಲ ಗೊತ್ತಿರುವಂಗೆ ಬಿಡದಿಯ ಟೌನ್ಶಿಪ್ ವಿರೋಧಿಸುವ ಬಗ್ಗೆ ಏನು ಈ ಕರ್ನಾಟಕದ ಜಿಲ್ಲೆಗಳು ಮತ್ತು ತಾಲೂಕುಗಳಿಂದ ಎಲ್ಲರೂ ಸಹ ಹೋಗಿ ಅಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿಯ ಬಗ್ಗೆ ಮತ್ತು ವಿರೋಧ ಸರ್ಕಾರ ಆ ಒಂದು ಏನು ಒಂದು ಡಿಸಿಷನ್ ತಗೊಂಡಿದ್ದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ರೈತ ಸಂಘಟನೆಗಳನ್ನು ಏನು ಅವ್ರನ್ನ ಒಂದು ಆ ಗಡಿಯ ಭಾಗಗಳಿಂದ ಬಿಡದನೆಯ ಕೂಡಮಂಗಳೂರು ಏನು ಸಹಕಾರ ಭವನದಲ್ಲಿ ದಿಗ್ಬಂಧನ ಹಾಕಿರುವಂಥದ್ದು ಇದು ಕೊಡಗು ಜಿಲ್ಲೆಯ ಪ್ರತಿಯೊಬ್ಬರು ರೈತರಿಗೆ ಮಾಡಿರುವಂಥ ಒಂದು ಅಪಮಾನ. ರೈತ ಬಂಧುಗಳೇ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹಾಗಾಗಿ ಏನು ಆ ಒಂದು ಹೋರಾಟ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಅದು ಆಜ್ಞೆಗಳನ್ನು ಮಾಡುವಂಥದ್ದು ಇಲ್ಲ, ಅದು ಮಾಡದೇ ಇರೋವಂಥದ್ದು ಸರ್ಕಾರಕ್ಕೆ ಬಿಟ್ಟಂಥದ್ದು. ಆದರೆ ರೈತ ಸಂಘಟನೆಗಳು ಏನು ಬಿಡದಿಯ ಟೌನ್ಶಿಪ್ ವಿರೋಧಿಸುವ ಬಗ್ಗೆ ಹೋಗುವಂಥ ಏನು ಈ ಸಂಘಟನೆಯ ರೈತ ಸಂಘಟನೆಯ ಮುಖಂಡರನ್ನು ಏನು ದಿಗ್ಬಂಧನ ಹಾಕಿದಾರಲ್ಲ, ಇದು ನಾಚಿಗೇಡಿನ ಸಂಗತಿ. ಏನು ಈ ಪೊಲೀಸರ ಒಂದು ದೌರ್ಜನ್ಯದಿಂದ ಏನು ರೈತ ಸಂಘಟನೆ ಮುಖಂಡರುಗಳನ್ನು ಕೂಡ ಹಾಕುವಂಥದ್ದು ಈ ಪ್ರಜಾಪ್ರಭುತ್ವಕ್ಕೆ ಎಷ್ಟು ಒಂದು ದೊಡ್ಡ ಅಪಮಾನ ಅಂತ ನಾವು ಹೇಳಕ್ಕೆ ಬಯಸ್ತಾ ಹೋಗ್ತೀವಿ. ನೋಡಿ, ಪ್ರತಿಯೊಬ್ಬರು ಕೊಡಗು ಜಿಲ್ಲೆಯವರು ಸಹ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ರೈತ ಸಂಘಟನೆಗಳನ್ನು ನೀವು ಈ ರೀತಿಯಾಗಿ ನೀವು ಕಿರುಕುಳಗಳ ಕೊಡುವಂಥದ್ದು, ಈ ರೀತಿ ಒಂದು ದಿಗ್ಬಂಧನ ಮಾಡುವಂಥದ್ದು ಇದು ಸಂವಿಧಾನದ ವಿರೋಧಿಯ ಕೆಲಸ. ಹಾಗಾಗಿ ನಾವು ಈ ಒಂದು ಏನು ದಿಗ್ಬಂಧನ ಮಾಡಿರುವಂಥದ್ದನ್ನ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ SP ಅವರು ಪ್ರತಿಯೊಂದು ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ. ರೈತ ಮುಖಂಡರು ಇದು ಯಾವ ದೇಶದಲ್ಲಿದ್ದೀವಿ ನಾವು, ಯಾವ ದೇಶದಲ್ಲಿದ್ದೀವಿ ನಾವು? ಭಾರತ ದೇಶದ ಸಂವಿಧಾನ ತತ್ವಗಳನ್ನು ಅಳವಡಿಸ್ಕೊಂಡಿರುವಂಥ ನಾವು ಈ ಭಾರತ ದೇಶದಲ್ಲಿ ರೈತ ಮುಖಂಡರುಗಳನ್ನು ರೈತ ಸಂಘಟನೆಗಳನ್ನು ನೀವು ದಿಗ್ಬಂಧನ ಹಾಕ್ತೀರಿ ಅಂತೇಳಿದ್ರೆ ಇದು ಯಾವ ನ್ಯಾಯ? ಇದರ ಒಂದು ಹಿನ್ನೆಲೆ, ಇದರ ಒಂದು ಕಾಣದ ಕೈಗಳು ಯಾರಿದ್ದಾರೆ ಅವ್ರಿಗೆ ಮುಂದೊಂದಿನ ತಪ್ಪಿನ ಅರಿವು ಆಗೇ ಆಗ್ತದೆ. ಕೊಡಗು ಜಿಲ್ಲೆಯ ಪ್ರತಿಯೊಬ್ಬರು ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ, ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಮುಂದೊಂದಿನ ನೋಡಿ, ಬದಲಾವಣೆಯ ಸಂದರ್ಭದಲ್ಲಿ ಬದಲಾವಣೆಯನ್ನು ಬಯಸಿ ಒಳ್ಳೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತಾರೆ. ಆದರೆ ಈ ರೈತ ಸಂಘಟನೆಗಳನ್ನು ಈ ರೀತಿ ದಿಗ್ಬಂಧನ ಹಾಕಿರುವಂಥದ್ದು ಇದೊಂಥರ ನಾಚಿಗೇಡಿನ ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಹೋಗ್ತೀನಿ. ಇವತ್ತು ಈ ಕೊಡಗಿನ ಎಲ್ಲ ನನ್ನ ರೈತ ಬಾಂಧವರಿಗೆ ಏನು ನಿನ್ನೆ ನಡೆದಿರೋಂಥ ಘಟನೆ ಸರ್ಕಾರದ ಒಂದು ತೀರ್ಮಾನದಂತೆ ನಮ್ಮ ರೈತರ ಸಂಘದ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ರೈತ ಮುಖಂಡರುಗಳು ಏನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಅಲ್ಲಿ ಹೋರಾಟ ನಡೀತಾರಂಥ ಜಾಗಕ್ಕೆ ಎಲ್ಲರೂ ರೈತರುಗಳು ಅವರದೇ ದುಡ್ಡಲ್ಲಿ ಹೋಗುವಂಥ ಒಂದು ಹೋರಾಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಕುಶಾಲನಗರದ ಗಡಿಯ ಹಾಗೂ ತಿತುಮತಿ ಬಾಳೆಲೆ ಆ ಕಡೆಯಿಂದ ಬರೋಂಥ ಎಲ್ಲ ರೈತರುಗಳ್ನು ಕೂಡ ಅಲ್ಲಿ ದಿಗ್ಬಂಧನೆ ಹಾಕಿ ಅವ್ರನ್ನ ಅಲ್ಲೇ ತಗೊಂಡೋಗಿ ಒಂದು ಚೋಟುಗಳಿಗೆ ಕೂಡಾಕಿ ಅವ್ರನ್ನ ಸಂಜೆ 7 ಗಂಟೆಗೆ ಬಿಟ್ಟಿರೋದು ಭಾರಿ ದುಃಖ ತಂದಿರೋಂಥ ಒಂದು ವಿಚಾರ. ಏಕೆಂದರೆ ನಾನು ಹೇಳೋದು ಏನಂದರೆ, ನಾನು ಪ್ರಿಯಾಪಟ್ಟಣ ತಾಲೂಕಿನ ಒಬ್ಬ ಗೌರವಾಧ್ಯಕ್ಷ ದಿನೇಶ್ P. ಬಸವನಹಳ್ಳಿ. ಇವತ್ತು ಬರೀ ಬಿಡದಿ ಮಾತ್ರ ಅಲ್ಲ, ಮಂಡ್ಯದಲ್ಲಿ ಮಾತ್ರ ಅಲ್ಲ ರೈತರಿರೋದು, ರೈತ ಸಂಘಟನೆ ಇರೋದು. ಇಡೀ ಕರ್ನಾಟಕದ ಮೂಲೆಯ ಹೊಸಪೇಟೆ, ಬಳ್ಳಾರಿ ತವಿಂದ ಹಿಡಿದು ತಮಿಳುನಾಡು ಪಕ್ಕದ ಹೊಸೂರು ತವಿಂದ ಹಿಡಿದು ಕೇರಳ ಗಡಿ ಭಾಗದ ಕಾಸರಗೋಡು ತವಿಂದ ಹಿಡಿದು ಮಂಗಳೂರು, ಕಾರವಾರ ತವಿಂದ ಹಿಡಿದು ಇಡೀ ಕರ್ನಾಟಕದಲ್ಲಿ ಇರೋಂಥ ರೈತರುಗಳು ಒಂದು ಹೋರಾಟಕ್ಕೆ ನಿಂತರೆ ಇವತ್ತು ಹಿಂದೆ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದೇ ಇಂಥ ಒಂದು ರೈತ ಸಂಘನ ವಿರೋಧ ಮಾಡಿ ಅವ್ರನ್ನ ಟಚ್ ಮಾಡಿದ್ದಕ್ಕೆ ಅವರು ಅಧಿಕಾರನೇ ಕಳ್ಕೊಂಡ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿ ನಮ್ಮ ರೈತರುಗಳು ಬೆಂಬಲ ಕೊಡ್ತೀವಿ. ಆದರೆ ನಾವು ರೈತರುಗಳು ನೀವು ಮಾಡ್ತೀರಂತ ಬಿಡದಿ ಟೌನ್ಶಿಪ್ನ ಯಾತಕ್ಕೋಸ್ಕರ ಮಾಡ್ತಾಯಿದ್ದೀರಿ? ನೀವು ಲೂಟಿ ಹೊಡಿಯೋಕ್ಕೋಸ್ಕರ ಮಾಡ್ತಾಯಿದ್ದೀರಿ? ಅಲ್ಲಿರೋ ರೈತರಲ್ವಾ? ರೈತರು ಬೆಳೆದ್ರಲ್ವ ನೀವು ತಿನ್ನೋದು? ನೀವೇನು ತಿಂತಾಯಿದ್ದೀರಿ?
ದುಡ್ಡು ತಿಂತಾಯಿದ್ರು, ಚಿನ್ನ ತಿಂತಾಯಿದ್ರು, ಒಟ್ಟಿಗೆ ತಿಂತಿರೋದು ಅನ್ನ, ಮುದ್ದೆ, ತೆಂಗಿನಕಾಯಿ, ಸಾರು ಕಾಯಿಲ್ಲ ಅಂದರೆ ನ್ಯಾತ್ರಲ್ರಿ ಇದು ಮಾಡ್ತೀರಿ. ಶುಂಠಿ ಬೆಳೀತಾರೆ, ಮತ್ತು ಹಾಲು ಕುಡಿತಾ ಇದ್ದೀರಿ. ದನಗಳು ಮೇಯಿಸ್ತವ್ರೆ ರೈತರು, ಹುಲ್ಲು ಹಾಕ್ಕೊಂಡವ್ರೆ, ಜೋಳ ಹಾಕ್ಕೊಂಡವ್ರೆ, ರೇಷ್ಮೆ ಹಾಕ್ಕೊಂಡವ್ರೆ. ಚಿಂದಂಥ ಭೂಮಿನ ತಗೊಂಡೋಗ್ಬಿಟ್ಟು ಟೌನ್ಶಿಪ್ ಮಾಡ್ತೀವಿ ಅನ್ಕೋತೀವಿ. ನೀವು ಕೊಡೋದೆಷ್ಟು? 3 ಕೋಟಿ ರೂಪಾಯಿ ದುಡ್ಡು ಕೊಡ್ಬೋದು ಎಕರೆಗೆ. ಅದೇ ನೀವು ಸೈಟ್ಗೆ ಎಷ್ಟು ಮಾರ್ತೀರಿ? ಒಂದು ಸೈಟ್ನ 80ರಿಂದ 1 ಕೋಟಿಗೆ ಮಾರ್ತೀರಿ. ಒಂದು ಎಕರೆಲಿ ಎಷ್ಟು ಸೈಟ್ ಆಯ್ತವೆ? ಅದು ಯಾರಿಗೆ ಮೋಸ ಮಾಡ್ತಾ ಇರೋದು ನೀವು? ಇದು ಯಾರು ಕೂಡ ಸವರಿಸೋದಿಲ್ಲ ರೈತರುಗಳು. ದಯಮಾಡಿ ಇದಕ್ಕೆ ಸರ್ಕಾರವೇ ಹೊಣೆ. ಇವತ್ತು ಆ ಭೂಮಿಯ ವಿಚಾರ ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಕುಮಾರಣ್ಣವ್ರು ಮಾಡಿದ್ದು ಒಂದೇ ಸಾಧನೆ. ಇವತ್ತು 26,000 ಕೋಟಿ ರೈತ ಸಾಲ ಮನ್ನಾ ಮಾಡಿದ್ರಲ್ಲ, ಅದು ಸಾಧನೆ ಕಣ್ರಿ ಮಿಸ್ಟರ್ ಮುಖ್ಯಮಂತ್ರಿಗಳೇ. ದಯವಿಟ್ಟು ಅದ್ರ ಕಡೆ ಗಮನ ಹರಿಸಿ. ಇಷ್ಟು ಹೇಳ್ತಾ ನಾವು ಬಿಡದಿ ಇಲ್ಲಿ ಹೋರಾಟ ಮಾಡ್ತಂಥ ಎಲ್ಲ ನಮ್ಮ ರೈತರ ಪರವಾಗಿ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಕೊಡಗನ್ನ ನಮ್ಮ ರೈತರ ಮುಖಂಡರುಗಳು ಕೂಡ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಎಲ್ಲರೂ ಸೇರಿ ಈ ಸರ್ಕಾರ ವಿರೋಧ ಒಂದು ಹೋರಾಟ ಮಾಡೋಂಥ ಈ ಸಂದರ್ಭ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ನಮಸ್ತೆ ನಮ್ಮ ರೈತ ಬಾಂಧವರಿಗೆ. ಈ ನಮ್ಮ ಕೊಡಗು ಭಾಗದ ರೈತ ಸಂಘದವರು ಏನು ಅವರ ಖರ್ಚಿನಲ್ಲಿ ಗಾಡಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಂಥ ಇದರಲ್ಲಿ ಈ ನಮ್ಮ ಸರ್ಕಾರ ಏನು ಮಾಡೈತಿ ಅಂದ್ರೆ ಇವತ್ತು ಅವ್ರನ್ನೆಲ್ಲರೂ ತಡೆ ಹಿಡಿದವ್ರೆ. ಈ ಬಿಡದಿ ಟೌನ್ಶಿಪ್ ಹೋಗ್ದಂಗೆ ಅವ್ರನ್ನ ಸಂಜೆ 6 ಗಂಟೆ 7 ಗಂಟೆ ಕೂಡಾಕ್ಬಿಟ್ಟು ಇದು ನಾಚಿಕೆಟ್ಟ ಸರ್ಕಾರ ಅನ್ನಿಸ್ತದೆ ನನಗೆ ಈ ಥರ ಮಾಡಿದಾಗ. ಯಾಕೆಂದರೆ ಈ ಸರ್ಕಾರನ ಕಿತ್ತಾಕೋ ತಾಕತ್ತಿರೋದು ಈ ರೈತ ಸಂಘಕ್ಕೆ. ಅದು ಇನ್ನೂ ನಮ್ಮ ಇವ್ರಿಗೆ DK ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ನಿಸ್ತದೆ. ನಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇದರಲ್ಲಿ ಉಗ್ರ ಹೋರಾಟ ಮಾಡಬೇಕಾಯ್ತದೆ. ಬಿಡದಿ ಟೌನ್ಶಿಪ್ನ ಬಿಟ್ಟರೆ ಇವತ್ತಿಗೆ ಒಳ್ಳೇದಾಗ್ತದೆ ನಿಮಗೆ. ಇಲ್ಲ ಅಂದರೆ ಮುಂದೊಂದು ದಿನ ನಿಮ್ಮ ಸರ್ಕಾರನ ಕಿತ್ತಾಕ್ಬಿಟ್ಟು ಒಳ್ಳೆ ವ್ಯಕ್ತಿನ ಆರ್ತಿ ಕೂರಿಸ್ಬೇಕಾಯ್ತದೆ ನಮ್ಮ ರೈತ ಸಂಘದಿಂದ ಅಂತ ಹೇಳ್ತಾ ಇದನ್ನು ಬಿಡದಿ ಟೌನ್ಶಿಪ್ಪನ್ನು ಬಿಡಬೇಕು ಕೈ ಅಂತ ನಾನು ಇದು ಮಾಡ್ತಾಯಿದ್ದೀನಿ ಸಕಲ.